ಜೈ ಶ್ರೀರಾಮ್. ನಮಸ್ತೆ ಫ್ರೆಂಡ್ಸ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ಮಧ್ಯರಾತ್ರಿ ಸುಮಾರು ಒಂದು ಗಂಟೆ ಇಲ್ಲ 2 ಗಂಟೆ ಇರ್ಬೋದು ಅನಿಸುತ್ತೆ. ಯಾರೋ ಗಾಡಿ ಮೇಲೆ ಹತ್ತದಂಗೆ ಸುತ್ತ ಓಡಾಡ್ದಂಗೆ ಸೌಂಡ್ ಬರುತ್ತೆ. ಏನು ಅಂತ ಗೊತ್ತಾಗಲ್ಲ. ನಾನು ಎದ್ದು ಪಟ್ಟಂತ ಎಚ್ಚರ ಆಗುತ್ತೆ. ಪಟ್ಟಂತ ಎದ್ದು ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಕಳ್ಳರು ಇರ್ತಾರೆ. ಇದು ಮಹಾರಾಷ್ಟ್ರ ತೆಂಬೂರ್ನಿ ಅಂತ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಅನ್ಲೋಡು. ಸುತ್ತ ನೋಡ್ಬೋದು ನೀವು. ಎಲ್ಲ ಲೈಟು ಆನ್ ಮಾಡಿ ತೋರಿಸ್ತೀನಿ. ಹಿಂದೆಗಡೆ ಲೋಡ್ ಇದೆ, ಗಾಡಿ ಸ್ಟೀಲ್ ಲೋಡು, ತೆಂಬೂರ್ನಿ. ಯಾರೂ ಇರೋಲ್ಲ, ಬಟ್ ಒಂದು ಸೆಕೆಂಡ್ ಹಂಗೆ ಫೀಲ್ ಆಗುತ್ತೆ. ಗಾಡಿ ಮೇಲೆ ಯಾರು ಹತ್ತಾ ಇದ್ದಾರೆ, ಗಾಡಿ ಸುತ್ತ ಓಡಾಡ್ತಾ ಇದ್ದಾರೆ ಅನ್ನೋದು ಫೀಲ್ ಆಗುತ್ತೆ. ಸೊ ಹಂಗಾಗಿ ಸಡನ್ನಾಗಿದ್ದೆ ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಸೊ ನೋಡಾದ್ಮೇಲೆ ಯಾರೂ ಇಲ್ಲ ಅಂತ ಅಂದ್ಕೊಂಡು ಆಫ್ ಮಾಡಿ ಮಾಲ್ಕೊತೀನಿ. ಸೊ ಕೆಲವೊಂದು ಸತಿ ಹಿಂಗೆ ಆಗುತ್ತೆ. ಸೊ ನಾವು ಆಲ್ಮೋಸ್ಟ್ ಯಾವಾಗಲೂ ಅಲರ್ಟ್ ಆಗಿರಬೇಕು. ಟೈಮ್ ನೋಡ್ಬೋದು, 12:45 1 ಗಂಟೆ ಆಗಿದೆ. ಓಕೆ, ಅಲ್ಲಿ ತೆಂಬೂರ್ನಿಲ್ಲಿ ಅನ್ಲೋಡ್ ಮಾಡಿ ಸೀದಾ ಗಜೇಂದ್ರಗಢಕ್ಕೆ ಬರ್ತೀವಿ. 400 ಕಿಲೋಮೀಟ್ರ್ ಎಂಟಿ ಇಲ್ಲಿಂದ ಲೋಡು ಗಜೇಂದ್ರಗಢದಿಂದ ಸಂಡೂರಿಗೆ. ಪಾರ್ಟಿ ನಮ್ಮವರು, ಸೊ ಗೊತ್ತಿರೋ ಪಾರ್ಟಿ ಅನ್ನೋ ಕಾರಣಕ್ಕೆ ಎಂಟಿ ಬರ್ತೀನಿ. ಬಂದು ಟೈಲ್ ಲೈಟ್ ಹೋಗ್ಬಿಟ್ಟಿರುತ್ತೆ. ಎಲೆಕ್ಟ್ರಿಷಿಯನ್ಗೆ ನಾನು ಒಂದು ಟೈಲ್ ಲೈಟ್ ಆಗಲಿ ಇಲ್ಲ ಒಂದು ಲೈಟ್ ಫಿಕ್ಸ್ ಮಾಡೋಕ್ಕೆ ಕರಿತೀನಿ ಅಂದರೆ ಮಿನಿಮಮ್ ಅಂದರೆ 500ರಿಂದ 1000 ರೂಪಾಯಿ ಇಸ್ಕೊತಾನೆ. ಬಟ್ ನಾವೇ ಮಾಡ್ಕೊಬೋದು. ಇದು ಸಿಂಪಲ್, ಜಸ್ಟ್ ಕಲರ್ ವಯರ್ಸ್ನ ಜಾಯಿನ್ ಮಾಡೋದಷ್ಟೇ, ನೀಟಾಗಿ ಫಿಟ್ ಮಾಡಿಬಿಟ್ಟು. ಇದೊಂದು ಸ್ವಲ್ಪ ಹೋಗ್ಬಿಟ್ಟಿದೆ, ಯಾಕೆಂದರೆ ರಫ್ ಆ್ಯಂಡ್ ಟಫಾಗಿ ಯೂಸ್ ಆಗುತ್ತಲ್ಲ ಗಾಡಿ. ಸೊ ಕಾರ್ ಅಂದರೆ ಸ್ಮೂತಾಗಿ ಯೂಸ್ ಮಾಡ್ತಾರೆ. ಸೊ ಟ್ರಕ್ಸ್ ಅಂದರೆ ಆಲ್ಮೋಸ್ಟ್ ರಫ್ ಆ್ಯಂಡ್ ಟಫಾಗಿ ಯೂಸ್ ಆಗೋದ್ರಿಂದ ಏನೂ ಉಳಿಯಲ್ಲ. ನೀವೆಂಥ ಕ್ವಾಲಿಟಿ ಪ್ರಾಡಕ್ಟ್ ಹಾಕಿದ್ರೂ 1 ವರ್ಷದ ಮೇಲೆ ಉಳಿಯಲ್ಲ. ಸೊ ನಾನು ಕ್ಯಾಮ್ರಾ ಇಟ್ಟು ನೋಡೋಣ, ಕ್ಯಾಮ್ರಾ ಇಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆ್ಯಂಗಲ್ ಸಿಗಲ್ಲ. ಬೇಡ ಬಿಡಿ, ಈ ಆ್ಯಂಗಲಿಂದ ಏನು ಕವರ್ ಆಗ್ತಾಯಿಲ್ಲ. ಸೊ ಜಸ್ಟ್ ಏನಪ್ಪ ಅಂದರೆ ಈ 2 ಟೈಲ್ ಲ್ಯಾಂಪ್ ಫಿಕ್ಸ್ ಮಾಡಿದ್ದು ನಾನೇ. ಸೊ ನೀವಿಲ್ಲಿ ನೋಡ್ಬೋದು, ಈ ಕಲರ್ ವಯರ್ಸ್ ಬ್ಲ್ಯಾಕು, ವೈಟು, ರೆಡ್ಡು, ಯೆಲ್ಲೋ, ಬ್ಲೂ, ಇದು 5 ವಯರ್ಸ್ ಇರುತ್ತೆ. 5 ವಯರ್ಸ್ ಪ್ಲಗ್-ಇನ್ ಮಾಡೋದಷ್ಟೇ. ಸೇಮ್ ಕಲರ್ ವಯರ್ಸೇ ಇರುತ್ತೆ. ಇನ್ ಕೇಸ್ ಮಿಸ್ಟೇಕ್ ಆದ್ರೂ ಏನು ತೊಂದರೆ ಇಲ್ಲ. ಬಟ್ ಬ್ಲ್ಯಾಕ್ ಒಂದು ಕರೆಕ್ಟಾಗಿ ಹಾಕ್ಕೊಬೇಕಷ್ಟೆ. ಸೊ ನೋಡ್ತಾ ಇದ್ದೀರಾ, ಎಲ್ಲ ಲೈಟ್ಸ್ ಚೆಕ್ ಮಾಡ್ತಾಯಿದ್ದೀನಿ. ಇಂಡಿಕೇಟರ್ಸು ಚೆಕ್ ಮಾಡಲೇಬೇಕು ನಾವು. ಇಂಡಿಕೇಟರ್ಸು ಮೇಲ್ಗಡೆ ಟಾಪ್ ಲೈಟ್ ಬರ್ತಾಯಿದೆ, ಇಂಡಿಕೇಟರ್ ಬರ್ತಾಯಿದೆ. ಯಾಕೆ ಅಂತಂದರೆ ನೈಟ್ ಹೊತ್ತು ಜಾಸ್ತಿ ಡ್ರೈವ್ ಮಾಡೋದ್ರಿಂದ, ನೈಟ್ ಹೊತ್ತು ಓಡಾಡೋದ್ರಿಂದ ಎಲ್ಲ ಲೈಟ್ಸ್ ಕರೆಕ್ಟಾಗಿರಬೇಕು. ಬೇರೆಯವ್ರಿಗೂ ಸೇಫ್ಟಿ ಪ್ರಿಕಾಷನ್ಸ್ ಇದು. ಸೊ ಹಂಗಾಗಿ ಸೈಡ್ ಲೈಟ್ಸು, ಇದು ಆ್ಯಕ್ಚುಲಿ ಟ್ರೈಲರ್ ನಾನು ಕ್ಯೂಬಿಂದ ತೊಗೊಂಡಿದ್ದು, ಕ್ಯೂಬಲ್ಲಿ ಮಾಡಿಸಿರೋದು. ಆಲ್ಮೋಸ್ಟ್ ಎಲ್ಲ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಹಾಕಿದ್ರು. ಈಗ 2.5 ವರ್ಷ ಆಯಿತು. ಟೈಲ್ ಲೈಟ್ಸ್ ಏನು ಚೇಂಜ್ ಮಾಡಿರಲಿಲ್ಲ, ಈಗ ಚೇಂಜ್ ಮಾಡ್ತಾಯಿದ್ದೀನಿ. ಇದು ಅಶೋಕ ಲೈಲ್ಯಾಂಡ್ ಪಾರ್ಟ್ಸ್. ಇದು ಒಂದು ಲೈಟಿಗೆ ಬಂದು 800 ರುಪೀಸು. ಸೊ ನೋಡ್ಬೋದು, ಒಳ್ಳೆ ರಿಫ್ಲೆಕ್ಟ್ಸ್ ಕೊಡಬೇಕು. ದೂರದಿಂದ ಬಂದರೂ ಗಾಡಿ ಕಾಣಿಸ್ಬೇಕು. ಲೈಟ್ ಯಾವ ಥರ ಅಂದರೆ ಸಣ್ಣಗೆ ಉರಿತಾ ಇದ್ದರೆ ಗಾಡಿ ಹೋಗೋದು ಗೊತ್ತಾಗಲ್ಲ. ಯಾಕೆಂದರೆ ನೈಟ್ ಹೊತ್ತೆಲ್ಲ ನಿದ್ದೆಗಣ್ಣಲ್ಲಿರ್ತಾರೆ. ಸೊ ಹಂಗಾಗಿ ಒಳ್ಳೆ LED ಲೈಟ್ಸ್ ಆದರೆ ಕಣ್ಣಿಗೆ ಹೊಡಿಬೇಕು. ಸೊ ಹಂಗಾದರೆ ಸ್ವಲ್ಪ ಅವ್ರಿಗೂ ಅಲರ್ಟ್ ಆಗ್ತಾರೆ. ಎಂಥ ನಿದ್ದೆಗಣ್ಣಲ್ಲಿದ್ರೂ ಗಾಡಿ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಎಲ್ಲ ಲೈಟ್ಸು ವರ್ಕ್ ಆಗ್ತಾಯಿದೆ. ರೀಕನ್ಫರ್ಮ್ ಮಾಡಿಕೊಂಡೆ. ರಿವರ್ಸ್ ಲೈಟು, ಇಂಡಿಕೇಟ್ರು, ಬ್ರೇಕ್ ಲೈಟು ಎಲ್ಲ ಕರೆಕ್ಟಾಗಿ ಪ್ಲಗ್-ಇನ್ ಆಗಿದೆ. ಯಾವುದು ಮಿಸ್ ಮ್ಯಾಚ್ ಆಗ್ತಾಯಿಲ್ಲ. ಲೈಟ್ಸ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಡೂ ಇಟ್ ಯುವರ್ ಸೆಲ್ಫ್. ಯಾವುದೇ ಕೆಲಸ ಆಗಲಿ ನೀವೇ ಮಾಡೋಕ್ಕೆ ಟ್ರೈ ಮಾಡಿ. ಆಲ್ಮೋಸ್ಟ್ ತುಂಬ ಎಕ್ಸ್ಪರ್ಟ್ಸ್ ಬೇಕಂದರೆ ಮಾತ್ರ ಎಕ್ಸ್ಪರ್ಟ್ಸ್ ಕನ್ಸಲ್ಟ್ ಮಾಡಿ. ಇಲ್ಲ ಅಂದರೆ ಸಣ್ಣ ಪುಟ್ಟದೆಲ್ಲ ನೀವೇ ಮಾಡ್ಕೊಬೋದು. ಥ್ಯಾಂಕ್ ಯು.